ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಸಾಹಿತಿ ಅನಂತಮೂರ್ತಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಗೋಧ್ರಾ ನರಮೇಧದ ಬಗ್ಗೆ ವಾಜಪೇಯಿಗೆ ಗೊತ್ತಿತ್ತು, ಹಾಗಾಗಿಯೇ ಅವರು ರಾಜಧರ್ಮ ಪಾಲಿಸುವಂತೆ ಮೋದಿಗೆ ಹೇಳಿದ್ರು ಅಂತ ಹೇಳಿದ್ದಾರೆ. ಮೋದಿ ಅವರಿಗೆ ಇದು ಹಿಂದೂ ಧರ್ಮ ಅಲ್ಲ, ಅಷ್ಟೇ ವ್ಯತ್ಯಾಸ ನನಗೂ ಅವರಿಗೂ ಇರೋದು. ನನಗೆ ಪುರಾತನ ಕಾಲ ಅರ್ಥವಾಗ್ತದೆ, ಅವರಿಗೆ ಪುರಾತನ ಕಾಲ ಅರ್ಥ ಆಗಲ್ಲ. ಸಂಘ ಪರಿವಾರದವರಿಗೆ ಪುರಾತನ ಕಾಲ ಅರ್ಥವಾಗದೆ. ವೈಲೆನ್ಸನ್ನು ಹುಟ್ಟು ಮಾಡಿದವರು ಸಿಕ್ಕ ಹಾಕ್ಕೊಳ್ಳದೆ ಇದ್ದಂಗೆ ವೈಲೆನ್ಸ್ ಮಾಡ್ತೀವಿ ನಾವು. ಉದಾಹರಣೆಗೆ ಮೊದಲನೆಯ ವೈಲೆನ್ಸ್ ಇಂಡಿಯಾ ಡಿವೈಡ್ ಆದಾಗ ಎಷ್ಟು ಜನ ಮುಸ್ಲಿಮರು ಸತ್ತರು, ಎಷ್ಟು ಜನ ಹಿಂದೂಗಳು ಸತ್ತರು. ಟ್ರೈನ್ ಲೋಡ್ಸ್ ಆಫ್ ಹಿಂದೂಗಳು ಸತ್ತಿದ್ದಾರೆ, ಟ್ರೈನ್ ಲೋಡ್ಸ್ ಆಫ್ ಮುಸ್ಲಿಮರು ಸತ್ತಿದ್ದಾರೆ. ಯಾರಿಗಾದ್ರೂ ಶಿಕ್ಷೆ ಆಯಿತಾ? ಶಿಕ್ಷೆ ಇದಕ್ಕೆ ನಿಜವಾಗಿ ಪ್ರಾಣ ಕೊಡಬೇಕಾಗಿ ಬಂದಿದ್ದು ಗಾಂಧಿ ಒಬ್ಬನೇ ಪ್ರಾಣ ಕೊಡಬೇಕಾಗಿ ಬಂತು. ಇದಕ್ಕೆ ಚಿಕ್ಕರ ಹತ್ಯಾಕಾಂಡ ಆಯಿತು, ಎಷ್ಟು ಜನರಿಗೆ ಶಿಕ್ಷೆ ಆಯಿತು? ಯಾರೋ ಕೆಲವರಿಗೆ ಆಗಿರುತ್ತೆ, ಕೆಲವರಿಗೆ ಆಗಿರೋದೇ ಇಲ್ಲ, ಅದು ಲೀಡರ್ಸಿಗೆ ಆಗಿರೋದೇ ಇಲ್ಲ. ಯಾಕೆ ಅಂದರೆ ಅದನ್ನು ಮಾಡಿದವರೇ ಏನು ಯೋಚನೆ ಮಾಡಿರ್ತಾರೆ, ಯಾವುದನ್ನಾದರೂ ನಾವು ಸಾಮೂಹಿಕವಾಗಿ ಮಾಡಿದರೆ